ನಾನು ಅವತ್ತು ಫಸ್ಟ್ ಡೇ ಪೇಪರ್ದಾಗ ಬಂದಾಗ ನಮ್ಮ ವಿಧಾನ ಪರಿಷತ್ ವಿರೋಧಿ ಪಕ್ಷ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿಗೆ ಹೇಳಿದ್ದೆ, ಇದನ್ನು ನೀವು ಭಾಳ ಗಂಭೀರವಾಗಿ ತೊಗೋಬೇಕು, ಇದೆಲ್ಲ ಹಗಲೆಲ್ಲ ಮಾಡ್ತಾರೆ. ಅದು ಬೆಳಗಾವ್ದಾಗಿದ್ದವ್ರು ಮಾಡಿದ್ದು, ಹೊರಗಿನವರಲ್ಲ. ಮೊದಲು ಶುರು ಆದದ್ದು ಬೆಳಗಾವಿದ್ದಾಗ ಮಾಡಿದ್ದು, ಮತ್ತು ಪ್ರತಿ ಸರಿ ಹಿಂಗೆ ಮಾಡ್ತಾರೆ ಅವರು. ನಮ್ಮಲ್ಲಿ ಏನಿದೆ ಅಂದ್ರೆ ಲಿಬರಲ್ ಭಾಳ ಅದ ನಮ್ಮ ರಾಜ್ಯದಲ್ಲಿ, ಎಲ್ಲಕ್ಕೂ ಅವ್ರು ಹಂಗಿದ್ರು. ನೋಡಿ, ಈಗ ನಿನ್ನೆ ಪುಣೆದಾಗ ಕಂಡಕ್ಟರ್ ಇದು ಮಾಡಿದ್ದು, ಇವೆಲ್ಲ ಅಗದಿ ಖಂಡನೀಯ. ಇವು ಒಂದು ಏನಿರ್ತಂದ್ರೆ ಸರ್ಕಾರ ಇದಕ್ಕೆ ಗಟ್ಟಿಯಾದ ಕ್ರಮ ತೊಗೋಬೇಕು. ಅವರು ಎಲ್ಲ ಪ್ರತಿಯೊಂದನ್ನು ನಮ್ಮ ರಾಜ್ಯ ಮೇಲೆ ಭಾಳಷ್ಟು ಡಿಪೆಂಡ್ ಇರ್ತಾರೆ ಅವರು. ಈಗ ನೀವು ಸೊಲ್ಲಾಪುರಕ್ಕೆ ಹೋಗ್ರಿ, 70 to 80% ಕನ್ನಡ ಮಾತಾಡ್ತಾರೆ. ಈ ಬೆಳಗಾವಿದಾಗ MS ಅವ್ರಿಗೆ ಉದ್ಯೋಗ ಇಲ್ಲ. ಹಿಂದೆ ನಾನು ಭಾಳ ಜೋರು ಮಾಡಿದ್ದೆ ಅವ್ರಿಗೆ. ಈಗ ಇಲ್ಲಿ ಸುವರ್ಣಸೌಧ ಆಗಬೇಕಾದ್ರೆ ನಾನು ಲಾ ಮಿನಿಸ್ಟ್ರ್ ಇದ್ದೆ, ಅವರು ಲ್ಯಾಂಡ್ ಪಾರ್ಲಿಮೆಂಟ್. ಇವರು ಕಾಟಕ್ಕಾಗಿ ಆಗಿದ್ದು ಅದೆಲ್ಲ. ಇವರು ಇನ್ನೂವರೆಗೆ ಬೆಳಗಾವಿದಲ್ಲಿ ನಮಗೇನಂದ್ರೆ ಕೆಲವು ರಾಜಕಾರಣಿಗಳು ಅವ್ರನ್ನ ಸ್ವಲ್ಪ ಸ್ಮೂತಾಗಿ ನೋಡಬಾರ್ದು. ಯಾಕಂದ್ರೆ ಚುನಾವಣೆ ನಮಗೆ ಮುಖ್ಯ ಅಲ್ಲ, ಬೆಳಗಾವಿ ಅನ್ನೋದು ಮತ್ತು ಅಲ್ಲಿ ಜನರ ಇದು ಭಾಳ ಮುಖ್ಯ. ಹೀಗಾಗಿ ಸರ್ಕಾರ ಕಟ್ಟುನಿಟ್ಟಂಥ ಕ್ರಮ ತೊಗೋಬೇಕು. ಯಾರು ನೋಡಿ, ಆ ಪೋಸ್ಕೋ ಕಾಯ್ದೆ ಹಾಕ್ಯಾರ, ಸಂಬಂಧ ಇಲ್ಲ, ಅವೇನು ಅಂದೇ ಇಲ್ಲ. ಇಲ್ಲೇ ರಿಜಿಸ್ಟರ್ ಮಾಡ್ಯಾರ. ಅದಕ್ಕೆ ನೀನು ರಾಮಲಿಂಗಾರೆಡ್ಡಿ ಅವ್ರು ಹೇಳ್ಯಾರ ಇವೆಲ್ಲ ಆಗಬಾರ್ದು. ಕರ್ನಾಟಕದ ಜನ ಭಾಳ ಏನಂದ್ರೆ ಲಿಬರಲ್ ಆಗಿರ್ತಾರೆ, ಅದ್ರ ದುರುಪಯೋಗ ಆಗಬಾರ್ದು. ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಾದ ಕ್ರಮ ತೊಗೋಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಬಸ್ ಬಂದ್ ಮಾಡ್ಬೇಕು, ಬಂದ್ ಮಾಡಿಬಿಡ್ಬೇಕು. ನಾಳೆ ಅವ್ರು ಬಸ್ಸಿಗೆ ಬೆಂಕಿ ಹಚ್ಚಿದ್ರು, ಮತ್ತೊಂದು ಮಾಡಿದ್ರು, ಲಾಸ್ ಅದು ಆಗ್ತಿದೆ.